ಪ್ರಜಾಸೌಧ ಭೂಮಿ ಪೂಜೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಂಬಿಗರ್ ಚೌಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ಚಿಂಚನ್ಸೂರ್ ಅವರೇ, ಪುರಸಭೆಯ ಅಧ್ಯಕ್ಷರು ಸಹೋದರಿ ಜಯಶ್ರೀ ರವೀಂದರ್ ಪಾಟೀಲ್ ಅವರೇ, ತಹಸೀಲ್ದಾರು ಹಿರಿಯರಾಗಿರ್ತಕ್ಕಂಥ ಶಾಂತಗೌಡ ಬಿರದಾರ್ ಅವರೇ, ಈ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಭಂಡಾರಿ ಅಲ್ಲ ವಿಜಯ್ ಕುಮಾರ್ ಭಂಡಾರಿ ಅವರೇ, ಎಡಬ್ಲ್ಯೂ ಗಿರೀಶ್ ಅವರೇ, ಗುರುಮಿಟ್ಕಲ್ ಪಟ್ಟಣದ ಮುನ್ಸಿಪಾಲಿಟಿಯ ಅಧಿಕಾರಿಗಳಾಗಿರ್ತಕ್ಕಂಥ ಸಹೋದರಿ ಭಾರತಿ ಪಾಟೀಲ್ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗುರುಮಿಟ್ಕಲ್ನ ಹಿರಿಯರೇ, ಯುವಕರೇ, ಮಾಧ್ಯಮ ಮಿತ್ರದವರೇ ಮತ್ತು ಎಲ್ಲ ತಾಲೂಕಾ ಅಧಿಕಾರಿಗಳೇ, ಇವತ್ತು ಬಹಳ ಸಂತೋಷದ ವಿಷಯ. ಯಾಕೆಂತಂದ್ರೆ ನಾನು ಮೊದಲನೇ ಬಾರಿಗೆ ಶಾಸಕನಾದಾಗೂ ಸಹ ಇಷ್ಟು ನನಗೊಂದು ಸಂತೋಷ ಆಗಿದ್ದಿಲ್ಲ. ಯಾಕೆಂತಂದ್ರೆ ಇವತ್ತು ಪ್ರಜಾಸೌಧ, ಈ ಪ್ರಜಾಸೌಧ 8,60,00,000 ರೂಪಾಯಿ ಮೊದಲನೇ ಹಂತ. ಈ ಪ್ರಜಾಸೌಧ 50% ಅನುದಾನ ಕಂದಾಯ ಇಲಾಖೆದವರು ಕೊಡ್ತಾರೆ, 50% ಅನುದಾನ KKRDಬಿಯಿಂದ ಬರುತ್ತೆ. ಇದು ಮೊದಲನೇ ಹಂತ. ಯಾಕಂದ್ರೆ ಮೊದಲನೇ ಹಂತದಾಗ 8,60,00,000 ನಮ್ಗೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿರ್ತಕ್ಕಂಥದ್ದಿದೆ. ಎರಡನೇ ಹಂತದಾಗೂ ಏನಾದ್ರೂ ಮಾಡೋಣ ಅಂತ ತಿಳ್ಕೊಂಡು ಮಾನ್ಯ KKRDಬಿ ಅಧ್ಯಕ್ಷರು ಮತ್ತು ರೆವಿನ್ಯೂ ಮಿನಿಸ್ಟರ್ ಅವರು ಮಾತು ಕೊಟ್ಟಿದ್ದಾರೆ, ಮಾಡೋಣ ಶರಣಗೌಡ ಅಂತ ತಿಳ್ಕೊಂಡು. ಇವತ್ತು ನಾನು ಇಬ್ಬರನ್ನ ಈ ವೇದಿಕೆ ಮೇಲೆ ಮತ್ತು ಈ ಒಂದು ಕಾರ್ಯಕ್ರಮ ಮತ್ತು ಇಲ್ಲಿ ಈ ಸ್ಥಳಕ್ಕ ಆಯ್ಕೆ ಆಗ್ಲಿಕ್ಕ ನಾನು ಸ್ಮರಣೆ ಮಾಡಲೇಬೇಕಾಗುತ್ತೆ. ಒಂದು ತ್ವರಿತಗತಿಯಾಗಿ ಪ್ರಜಾಸೌಧ ಗುರುಮಿಟ್ಕಲ್ಕ 2 ವರ್ಷ ಹಿಂದೆ ಆಗ್ಬೇಕಾಗಿತ್ತು. ಮೊದಲನೇ ಹಂತದಾಗ ಎಲ್ಲಾ ಕಲ್ಯಾಣ ಕರ್ನಾಟಕದ ಒಂದೊಂದು ಜಿಲ್ಲೆಯಿಂದ ಒಂದೊಂದು ಪ್ರಜಾಸೌಧ ಕೊಡ್ರಿ ಅಂತ ಸರ್ಕಾರ ಕೇಳಿದಾಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ದರ್ಶನಾಪುರ ಅವರು ಗುರುಮಿಟ್ಕಲ್ ಹೆಸರು ಕೊಟ್ಟಿದ್ರು. ಯಾವಾಗ 2023 ನಾನು ಆಯ್ಕೆ ಆಗೋಣ. ಆಮೇಲೆ ಮತ್ತೆ ರಾಜಕೀಯ ಕಾರಣದಿಂದ ಅದು ಸುರ್ಪುರಕ್ಕೆ ಹೋಯ್ತು. ಆಮೇಲೆ ಇವತ್ತಿಲ್ಲಿ ಪ್ರಜಾಸೌಧ ಬರಲಿಕ್ಕೆ ಕಾರಣ ಒಂದು, ನಾನು ಈ ವೇದಿಕೆ ಮುಖಾಂತರ ಮನೆ ಉಸ್ತುವಾರಿ ಸಚಿವ ದರ್ಶನಾಪುರ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಆಮೇಲೆ ಸ್ಥಳದ ಬಗ್ಗೆ 5 ವರ್ಷ ನಮ್ಮ ತಂದೆಯವರು ಕನಸಿತ್ತು, ಒಂದು ಪ್ರಜಾಸೌಧನ ನನ್ನ ಅವಧಿಯಲ್ಲಿ ಭೂಮಿ ಪೂಜೆ ಮಾಡಬೇಕು ಅಂತ. ಒಂದು 100 ಬೆಡ್ ಆಸ್ಪತ್ರೆಯನ್ನ ಗುರುಮಿಟ್ಕಲ್ಕ ಮಾಡಬೇಕು ಅಂತ. ಒಂದು ಸೈದಾಪುರ ಮತ್ತೆ ಕಂದಕೂರಿಗೆ PU ಕಾಲೇಜನ್ನ ಮಾಡಬೇಕೆಂಬ ಕನಸು ನಾಗನಗೌಡರದಾಗಿತ್ತು. ಇವತ್ತು ಸ್ಥಳ ಏನಪ್ಪ ಅಂದ್ರೆ ನಮ್ಮ ತಂದೆಯವರು ಇರುವಾಗ 5 ವರ್ಷ ಯಾವ ಅಧಿಕಾರಿಗಳು ಮತ್ತು ಮುಖಂಡರ ಸ್ಥಳನೇ ತೋರಿಸಲಿಲ್ಲ. ಒಳ್ಳೆ ಸ್ಥಳ ತೋರಿಸದೇ ಇದ್ದಾಗ 5 ವರ್ಷ ನಮ್ಗೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇರುವಾಗ